ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನೀತಿ ಕತೆ ಬಂದು ನಿಂದನೆ ಮತ್ತು ಕರ್ಮ. ಈ ಒಂದು ಕಥೆಯನ್ನು ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಒಂದೂರಿನ ರಾಜ ತುಂಬ ದಾನ ಮತ್ತು ಧರ್ಮಗಳನ್ನ ಮಾಡ್ತಾ ಇದ್ದಂತೆ. ಅವನ ರಾಜ್ಯದಲ್ಲಿದ್ದಂತಹ ಒಂದು 20-30 ವೃದ್ಧರನ್ನು ಒಂದು ದಿನ ಅನ್ನದಾನಕ್ಕೆ ಅಂತ ಕರೆದಿರ್ತಾನೆ. ಆದರೆ ಅವತ್ತು ಪಾಯಸವನ್ನು ತಯಾರು ಮಾಡಬೇಕಾದ್ರೆ ಆ ಊಟದಲ್ಲಿ ಒಂದು ವಿಷಪೂರಿತವಾದಂತಹ ಹಾವು ಬಿದ್ದುಬಿಡುತ್ತೆ. ಇದನ್ನು ಯಾರೂ ಕೂಡ ಗಮನಿಸೋದಿಲ್ಲ. ಎಲ್ಲರಿಗೂ ಕೂಡ ಆ ವಿಷಪೂರಿತವಾದಂತಹ ಅಡುಗೆಯನ್ನೇ ಬಡಿಸ್ತಾರೆ. ಆ ಒಂದು 20-30 ಜನರಲ್ಲಿ 10 ಜನ ಫುಡ್ ಪಾಯ್ಸನಿಂಗ್ ಆಗಿ ಸತ್ತೋಗ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಆ ರಾಜನನ್ನು ಬೈಕೋತಾರೆ. ಇವನು ಊಟ ಹಾಕ್ತೀನಿ ಅಂತ ಕರೆದ್ಬಿಟ್ಟು ಇಂಥ ಕೆಲಸ ಮಾಡಿಬಿಟ್ಟ ಅಂತ ಪ್ರತಿಯೊಬ್ಬರು ಕೂಡ ಅವನನ್ನು ನಿಂದನೆ ಮಾಡ್ತಾ ಇರ್ತಾರೆ. ರಾಜ ಊಟದಲ್ಲಿ ವಿಷ ಹಾಕ್ಬಿಟ್ಟ ಅಂತ ಬೈಕೋತಾ ಇರ್ತಾರೆ. ಸೊ ಬೇಜಾರಾಗಿ ಅವನು ತನ್ನ ರಾಜ್ಯದಲ್ಲಿದ್ದಂತಹ ಒಬ್ಬ ಹೆಣ್ಣು ಋಷಿಯ ಬಳಿ, ಒಬ್ಬ ಸಾಧ್ವಿಯ ಬಳಿ ಹೋಗಿ ಕೇಳ್ಕೊತಾನೆ, ಈ ಎಲ್ಲ ಪಾಪವೂ ಕೂಡ ನನಗೆ ಅಂಟಿಕೊಳ್ಳುತ್ತಾ ಅಂತ. ಆಗ ಆ ಹೆಣ್ಣು ಸಾಧ್ವಿ ಒಂದಷ್ಟೊತ್ತು ಧ್ಯಾನನ ಮಾಡಿ ಏನಾಗುತ್ತೆ ಅಂತ ನಾನು ನಿನಗೆ ಹೇಳ್ತೀನಿ ಅಂತ ಆಕೆ ಧ್ಯಾನಕ್ಕೆ ಕೂತ್ಕೋತಾರೆ. ಅಷ್ಟರಲ್ಲಿ ಅವನ ರಾಜ್ಯದಲ್ಲಿದ್ದಂತಹ ಜನಗಳೆಲ್ಲ ಮಾತಾಡ್ಕೋತಾರೆ, ಈ ರಾಜ ಊಟದಲ್ಲಿ ವಿಷ ಹಾಕಿ 10 ಜನರನ್ನು ಸಾಯಿಸ್ದ. ಈಗ ಈ ಹೆಣ್ಣು ಋಷಿಯ ಮನೆ ಒಳಗೆ ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಬಂದಿಲ್ಲ ಅಂತ ಹೇಳಿ ಅವರಿಬ್ಬರಿಗೂ ಸಂಬಂಧವನ್ನು ಕಲ್ಪಿಸಿ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಸಾಧ್ವಿ ಧ್ಯಾನದಿಂದ ಹೊರಗೆ ಬರ್ತಾರಂತೆ. ಆಗ ಆ ರಾಜ ಓಡಿ ಬಂದು ಕೇಳ್ತಾರಂತೆ, ಈ ಎಲ್ಲ ಪಾಪವೂ ಕೂಡ ನನಗೆ ಅಂಟಿಕೊಳ್ಳುತ್ತಾ ಅಂತ. ಆಗ ಆ ಸಾಧ್ವಿ ನಗ್ನಗ್ತಾ ಹೇಳ್ತಾರಂತೆ, ಅದರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ. ಹಿಂದೆ ಮುಂದೆ ಗೊತ್ತಿಲ್ಲದೆ ಯೋಚನೆ ಮಾಡದೆ ನಿನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಂತಹ ಈ ಊರಿನ ಜನ ಆ ಪಾಪವನ್ನೆಲ್ಲ ಹಂಚಿ ತಗೊಂಡೋದ್ರು ಅಂತ. ಸೊ ಈ ಕಥೆಯ ಅರ್ಥ ಏನು ಅಂದರೆ, ನಮಗೆ ಗೊತ್ತಿಲ್ಲದೆ ಇರೋ ಅಂಥ ವಿಚಾರಗಳ ಬಗ್ಗೆ ನಾವು ಮಾತನಾಡಬಾರ್ದು ಅಂತ. ಬಿಕಾಸ್ ನಮ್ಮ ಕಣ್ಣಿಗೆ ಕಾಣಿಸೋದಕ್ಕಿಂತ ನಮ್ಮ ಕಿವಿಗೆ ಕೇಳಿಸೋದಕ್ಕಿಂತ ಎಷ್ಟೋ ಸರಿ ಸತ್ಯ ಬೇರೆಯೇ ಆಗಿರುತ್ತೆ. ಸೊ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಅವನೇ ತಪ್ಪು ಮಾಡಿದ್ದಾನೆ ಅನ್ನೋ ಬಗ್ಗೆ, ಅವನ ಬಗ್ಗೆ ಆಗಲಿ ಅವಳ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಮಾತನಾಡುವಾಗ, ಇನ್ ಕೇಸ್ ಅವನು ಅಥವಾ ಅವಳು ತಪ್ಪು ಮಾಡಿಲ್ಲ ಅಂದರೆ ಆ ಎಲ್ಲ ಕೆಟ್ಟ ಪಾಪಗಳು ಕೂಡ ನಮಗೆ ಅಂಟಿಕೊಳ್ಳುತ್ತೆ. ನಾವು ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋಗಬಾರ್ದು. 3-4 ಕಿವಿಗಳಿಗೆ ವಿಚಾರಗಳನ್ನ ತಲುಪಿಸಬಾರ್ದು. ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಕತೆ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ಅನೂಸ್ ವರ್ಡ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಈ ಕತೆ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.